ಬೆಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಸಿಲಿಕಾನ್ ಸಿಟಿಯಲ್ಲಿ ಮಳೆ, ರಸ್ತೆಗಳಂತೂ ಕೆರೆಯಂತಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸುರಿತಾ ಇದ್ದು ರಸ್ತೆ ತುಂಬೆಲ್ಲ ನೀರು. ತಡರಾತ್ರಿ ಸುರಿದಂತಹ ಮಳೆಗೆ ರಸ್ತೆ ಕೆರೆಯಂತಾಗಿತ್ತು. ಬೆಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದ್ದು ಜನ ಹೈರಾಣಾಗಿದ್ದಾರೆ. ಮಾರ್ಕೆಟ್ ಸರ್ಕಲ್, ಎಸ್ಪಿ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಭಾರೀ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಮೊದಲ ದೃಶ್ಯದಲ್ಲಿ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಮಾರ್ಕೆಟ್ ಸರ್ಕಲ್, ಎಸ್ಪಿ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದು ಜನ ಪರದಾಡಿದ್ದಾರೆ ತಡರಾತ್ರಿ ತನಕ. ಎರಡನೇ ದೃಶ್ಯ, ತಮಿಳುನಾಡಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್, ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ವಾಹನಗಳು ಕೊಚ್ಚಿಕೊಂಡು ಹೋದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಸುರಿದಂತಹ ಮಳೆಗೆ ಜನ ಹೈರಾಣಾಗಿದ್ದಾರೆ. ಚಂಡಮಾರುತದ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೂ ಕೂಡ ತಟ್ಟಿರುವಂಥದ್ದು. ರಾತ್ರಿ ಇಡೀ ಒಂದು ಧಾರಾಕಾರವಾದಂತಹ ಒಂದು ಮಳೆ ಕೂಡ ಆಗಿರುವಂಥದ್ದು. ಅಂದರೆ ಇಡೀ ರಾತ್ರಿ ಯೆಲ್ಲೋ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಬೆಂಗಳೂರು ಸೇರಿದಂತೆ ಏನು ರಾಮನಗರ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಕೊಟ್ಟಿರುವಂಥದ್ದು. ನಾವಿದೀಗ ಅವಿನ್ಯೂ ರಸ್ತೆಯಲ್ಲಿರುವಂಥದ್ದು. ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಅರ್ಜುನ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ನಾವು ಅವಿನ್ಯೂ ರಸ್ತೆ ಏನಿದೆ, ಕಳೆದ ಕೆಲ ಗಂಟೆಗಳಿಂದಲೂ ನಿರಂತರವಾಗಿ ಏನು ಮಳೆ ಬರ್ತಾ ಇತ್ತು, ಇಡೀ ರಸ್ತೆ ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗಿರುವಂಥದ್ದು. ಅಂದರೆ ಮಳೆ ನೀರಿನ ಎಫೆಕ್ಟ್ ಸಾಕಷ್ಟು ಇಲ್ಲಿ ಪರಿಣಾಮವನ್ನು ಬೀರಿರುವಂಥದ್ದು. ಯಾಕಂದರೆ ಇಡೀ ಒಂದು ರಸ್ತೆಯಲ್ಲಿ, ಅವಿನ್ಯೂ ರಸ್ತೆಯಲ್ಲಿ ಸಾಕಷ್ಟು ನೀರು ತುಂಬಿತ್ತು. ಇಡೀ ಒಂದು ರಸ್ತೆ ಕೆರೆಯಂತಾಗಿತ್ತು. ಇನ್ನೂ ಕೂಡ ಮುಂದಿನ 3 ಗಂಟೆಗಳ ಕಾಲ ಇಡೀ ರಾತ್ರಿ ಒಂದು ಯೆಲ್ಲೋ ಅಲರ್ಟ್ ಇದೆ ಅಂತ ಅಂದ್ಬಿಟ್ಟು ಒಂದು ಹವಾಮಾನ ಇಲಾಖೆಯು ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಒಂದು ಎಫೆಕ್ಟ್ ಇಲ್ಲಿ ಅವಿನ್ಯೂ ರೋಡ್ ಇರ್ಬೋದು, SP ರಸ್ತೆ ಇರ್ಬೋದು, ಮಾರ್ಕೆಟ್ನ ಸುತ್ತಮುತ್ತ ಆಗಿರುವಂಥದ್ದು. ಯಾಕಂದರೆ ಅದರ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನು ವಿಜುವಲ್ಸಲ್ಲೇ ನೋಡ್ತಾ ಇದ್ದೀರಾ. ಅಲ್ಲಿಂದ ಒಂದು ಯಾವುದೇ ಒಂದು ಮಾರ್ಕೆಟ್ಗೆ ತಂದಂತಹ ಹೂವು ಇರ್ಬೋದು, ಹೂ ಮತ್ತು ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳು ಎಲ್ಲವೂ ಕೂಡ ರಸ್ತೆಗೆ ಬಂದಿರುವಂಥದ್ದು. ಅಂದರೆ ರಸ್ತೆಗೆ ಬಂದು ತೇಲ್ಕೊಂಡು, ಅಲ್ಲಿಂದ ತೇಲ್ಕೊಂಡು ಇಡೀ ಒಂದು ಮಾರ್ಕೆಟ್ನ ಮುಂಭಾಗ, ಅಂದರೆ ದರ್ಗಾ ಸರ್ಕಲ್ ಏನಿದೆ, ಈ ದರ್ಗಾ ಸರ್ಕಲ್, ಮಾರ್ಕೆಟ್ನ ದರ್ಗಾ ಸರ್ಕಲ್ ಬಳಿ ಒಂದು ಕಸದ ರಸ್ತೆನೋ ಅಥವಾ ಕಸದ ಗುಂಡಿಯೋ ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಇರುವಂಥದ್ದು. ಯಾಕಂದರೆ ಇಡೀ ವಸ್ತುಗಳು ಎಲ್ಲವೂ ಕೂಡ ಹೂವು, ತರಕಾರಿ, ಹಣ್ಣು ಎಲ್ಲವೂ ಕೂಡ ತೇಲ್ಕೊಂಡು ಬಂದಿರುವಂಥದ್ದು. ಇಡೀ ಸರ್ಕಲ್ ಕಂಪ್ಲೀಟಾಗಿ ಒಂದು ಕಸದ ಗುಂಡಿಯ ರೀತಿಯಲ್ಲಿ, ಕಸದ ಒಂದು ಹೊಂಡದ ರೀತಿಯಲ್ಲಿ ಕಾಣಿಸ್ತಿರುವಂಥದ್ದು. ಯಾಕಂದರೆ ಸಾಕಷ್ಟು ಒಂದು ಸಾರ್ವಜನಿಕರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಆಗಿರುವಂಥದ್ದು. ಒಟ್ಟಿನಲ್ಲಿ ಇಡೀ ಒಂದು ಫೆಂಗಲ್ ಚಂಡಮಾರುತ ಏನಿದೆ ತಮಿಳುನಾಡಲ್ಲಿ ಅಬ್ಬರವನ್ನು ತೋರಿಸ್ತಿದ್ರೆ, ಅದರ ಎಫೆಕ್ಟ್ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಮಟ್ಟಿಗಿದೆ. ಸಾಕಷ್ಟು ಇಡೀ ಅವಿನ್ಯೂ ರಸ್ತೆ, ಮಾರ್ಕೆಟು, SP ರಸ್ತೆ, ಹೀಗೆ ಸುತ್ತಮುತ್ತ ಎಲ್ಲವೂ ಕೂಡ ನೀರಿನಿಂದ ರಸ್ತೆಗಳು ಆವೃತವಾಗಿರುವಂಥದ್ದು. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಒಂದು ಇಲ್ಲಿ ಪರಿಣಾಮವನ್ನು ಬೀರಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೂ ಕೂಡ ತಟ್ಟಿರುವಂಥದ್ದು. ನಾವಿದೀಗ ಮಾರ್ಕೆಟ್ ನಿಂದ ಟೌನಲ್ಲಿ ಹೋಗುವಂತಹ ರಸ್ತೆ ಯಾವ ರೀತಿ ಒಂದು ಜಲಾವೃತವಾಗಿದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಅರ್ಜುನ್ ನಿಮಗೆ ತೋರಿಸ್ತಾ ಹೋಗ್ತಾರೆ ವಿಜುವಲ್ಸಲ್ಲಿ. ಇಡೀ ರಸ್ತೆ ಕಂಪ್ಲೀಟಾಗಿ ಮಾರ್ಕೆಟಿಂದ ಏನು ಟೌನ್ ಹಾಲ್ಗೆ ಬರುವಂತಹ ರಸ್ತೆ ಏನಿದೆ ಕಂಪ್ಲೀಟಾಗಿ ನೀರು ನಿಂತಿರುವಂಥದ್ದು. ಅಂದರೆ ರಸ್ತೆಯಲ್ಲಿ ಅರ್ಧ ಅಡಿಗೂ ಹೆಚ್ಚು, 1 ಅಡಿ ತನಕವೂ ಕೂಡ ಇಲ್ಲಿ ನೀರು ನಿಂತಿರುವಂಥದ್ದು. ಎಲ್ಲ ವಾಹನಗಳಿರ್ಬೋದು, ವಾಹನ ಸವಾರರಿರ್ಬೋದು, ಇಲ್ಲಿ ಏನು ತಮ್ಮ ವಾಹನ ಮುಳುಗುತ್ತೋ ಅನ್ನೋ ಒಂದು ಭಯದಲ್ಲೇ ಓಡಾಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಕಳೆದ ಕೆಲ ಗಂಟೆಗಳಿಂದನೂ ನಿರಂತರವಾಗಿ ಒಂದು ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಮತ್ತು ಮುಂದಿನ ಕೆಲ ಗಂಟೆಗಳು ಕೂಡ ಒಂದು ಯೆಲ್ಲೋ ಅಲರ್ಟ್ ರಾಜಧಾನಿ ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಮಳೆಯ ಎಫೆಕ್ಟ್ ರಾಜಧಾನಿ ಬೆಂಗಳೂರಲ್ಲಾಗಿರುವಂಥದ್ದು. ಕೇವಲ ಅವಿನ್ಯೂ ರಸ್ತೆ ಮತ್ತು ಮಾರ್ಕೆಟ್ ರಸ್ತೆ ಮಾತ್ರ ಅಲ್ಲ, ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕೂಡ ಜಲಾವೃತವಾಗಿರುವಂಥದ್ದು. ಎಮರ್ಜೆನ್ಸಿಗೆ ಕೆಲ ಭಾಗದಲ್ಲಿ ಒಂದು ಕರೆಂಟನ್ನು ಕೂಡ ಒಂದು ತೆಗೆದಿರುವಂತಹ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಪರಿಣಾಮವನ್ನು ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಮುಂದಿನ ಕೆಲ ಗಂಟೆಗಳ ಕಾಲ ಇಡೀ ರಾತ್ರಿ ಒಂದು ಯೆಲ್ಲೋ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಡೀ ರಾತ್ರಿ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಮಳೆಯ ಎಫೆಕ್ಟ್ ಆಗಿತ್ತು. ಇದು ಇಲ್ಲಿನ ಮಾರ್ಕೆಟ್ನಿಂದ ಮತ್ತು ಟೌನ್ ಹಾಲ್ ಹೋಗುವಂತಹ ಒಂದು ರಸ್ತೆಯ ಒಂದು ಚಿತ್ರಣವಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.